ರಾತ್ರಿ 11:58. ಅನು ಮನೆಯಲ್ಲಿ ಒಬ್ಬಳೇ ಇದ್ದಾಳೆ. ಮಳೆಗೆ ಕಿಟಕಿಯಲ್ಲಿ ನೀರಿನ ಧ್ವನಿ. ಫೋನ್ ಮೇಜಿನ ಮೇಲೆ ನಿಶ್ಶಬ್ದವಾಗಿ ಇತ್ತು. ಹಠಾತ್ ರಿಂಗ್. ಅನ್ನೋನ್ ನಂಬರ್. ಅನು ಸ್ವಲ್ಪ ಹೆದರಿ ಕರೆ ತೆಗೆದುಕೊಂಡಳು. ಹೆಲೋ. ಆ ಪಕ್ಕದಿಂದ ತುಂಬ ನಿಧಾನವಾದ ಧ್ವನಿ. ನೀನು ನನ್ನನ್ನು ಮರೆಯಬೇಡ ಅನು. ಅನು ದಂಗಾದಳು. ಆ ಧ್ವನಿ ಅವಳಿಗೆ ತುಂಬ ಪರಿಚಿತ, ಆದರೆ ಅಸಾಧ್ಯ. ಇದು ಯಾರು? ಕಂಪಿಸುತ್ತಾ ಕೇಳಿದಳು. ಆ ಧ್ವನಿ ಮತ್ತೆ. ನಾನು ರವಿ. ಅನು ಕೈಯಿಂದ ಫೋನ್ ಜಾರಿ ಹೋಗುವಷ್ಟು ಶಾಕ್. ರವಿ, ಅವಳ ಪ್ರೀತಿ, 5 ವರ್ಷಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಸತ್ತವನು. ಇದು ಜೋಕಲ್ವಾ? ಅನು ಕಣ್ಣೀರಲ್ಲಿ ಕೂಗಿದಳು. ಆ ಧ್ವನಿ ಗಂಭೀರವಾಗಿ, ನನ್ನ ಸಾವು ಆಕ್ಸಿಡೆಂಟ್ ಅಲ್ಲ, ನನ್ನನ್ನು ಕೊಂದವರು ಇನ್ನೂ ನಿನ್ನ ಸುತ್ತಲೇ ಇದ್ದಾರೆ. ಮಾತು ಮುಗಿಯುವಷ್ಟರಲ್ಲೇ ಕರೆ ಕಟ್. ಅನು ಬೆಚ್ಚಿಬಿದ್ದು ಫೋನ್ ನೋಡಿದಳು. ಕಾಲ್ ಹಿಸ್ಟ್ರಿನಲ್ಲಿ ಲಾಸ್ಟ್ ಕಾಲ್ 12 AM. ಅದೇ ಕ್ಷಣ ಮನೆ ಬಾಗಿಲು ನಿಧಾನವಾಗಿ ತೆರೆದು ಹಿಂದಿನಿಂದ ಒಂದು ಧ್ವನಿ. ಅನು, ನೀನು ಯಾರ ಜೊತೆ ಮಾತನಾಡುತ್ತಿದ್ದೆ? ಅವಳು ತಿರುಗಿ ನೋಡಿದಳು. ಅದು ಅವಳ ಈಗಿನ ಗಂಡ. ಅನು ಕೈಯಲ್ಲಿ ಫೋನ್ ಬಿಗಿಯಾಗಿ ಹಿಡಿದುಕೊಂಡಳು. ಕಣ್ಣಲ್ಲಿ ಒಂದು ಪ್ರಶ್ನೆ ಮಾತ್ರ. ಅನು ಹೃದಯ ಜೋರಾಗಿ ಬಡದಾಡುತ್ತಿತ್ತು. ಗಂಡ ನಗುತ್ತ ಕೇಳಿದ, ಯಾಕೆ ಕೈಕಂಪಿಸ್ತಿದೆ ಅನೋ? ಅವಳು ನಗು ನಟನೆ ಮಾಡ್ತಾ, ಆ ಆಫೀಸ್ ಕಾಲ್ ತಪ್ಪಾಗಿ ಬಂದಿದೆ. ಅವನು ಫೋನ್ ಕಡೆ ನೋಡ್ದ. ಈ ಸಮಯದಲ್ಲಿ ಆಫೀಸ್ ಕಾಲಾ? ಅನು ಮಾತು ತಪ್ಪಿಸಿದ್ಲು. ನಿದ್ದೆ ಬರಲ್ಲ ಅಷ್ಟೇ. ಗಂಡ ಮಲಗೋಕ್ ಹೋಗ್ಬಿಟ್ಟ. ಆದ್ರೆ ಅನುಗೆ ನಿದ್ದೆ ಬರಲೇ ಇಲ್ಲ. ಅವಳು ಮತ್ತೆ ಕಾಲ್ ಹಿಸ್ಟ್ರಿ ನೋಡಿದ್ಲು. ಅನ್ನೋನ್ ನಂಬರ್. ಅನು ಧೈರ್ಯ ಮಾಡಿ ಆ ನಂಬರ್ಗೆ ಕರೆ ಮಾಡಿದ್ರು. ಸ್ವಿಚ್ ಆಫ್. ಅದೇ ಸಮಯಕ್ಕೆ ಒಂದು ಮೆಸೇಜ್ ಬಂತು. ನಾನು ಸುಳ್ಳು ಹೇಳಲ್ಲ ಅನು, ನಿನ್ನ ಗಂಡನೇ ನನ್ನ ಸಾವಿಗೆ ಕಾರಣ. ಅನು ಉಸಿರು ನಿಂತಂತಾಯ್ತು. ಅವಳ ಕಣ್ಮುಂದೆ ಆ ಆಕ್ಸಿಡೆಂಟ್ ದಿನ ನೆನಪಾಯ್ತು. ರವಿ ಬೈಕ್, ರಾತ್ರಿ, ಒಂದು ಕಾರು ಡಿಕ್ಕಿ. ಆ ಕಾರು ಅದೇ ದಿನ ಅವಳ ಗಂಡ ಬಳಸಿದ್ದ ಕಾರು. ಅನು ಮನಸ್ಸು ಗೊಂದಲ. ಅವನು ಆಗ ನನ್ನನ್ನು ಪ್ರೀತಿಸ್ತಿದ್ದ. ಅವನು ಹೀಗೆ ಮಾಡೋದ? ಅದೇ ಕ್ಷಣ ಬೆಡ್ರೂಮ್ನಿಂದ ಗಂಡನ ಧ್ವನಿ. ಅನು, ನೀನು ಯಾರ ಜೊತೆ ಚಾಟ್ ಮಾಡ್ತಿದ್ದೆ? ಅನು ತಕ್ಷಣ ಫೋನ್ ಲಾಕ್ ಮಾಡಿದ್ಲು. ಆ ಧ್ವನಿ ಇನ್ನಷ್ಟು ಹತ್ತಿರ. ನೀನು ಏನನ್ನೋ ಮರೆ ಮಾಡ್ತಿದ್ದೀಯಾ? ಅವನು ಫೋನ್ ಕೈಗೆ ತೆಗೆದುಕೊಳ್ಳಲು ಮುಂದಾದಾಗ ಅನು ಹಿಂದೆ ಸರದ್ಲು. ಅದೇ ಕ್ಷಣ ಫೋನ್ ಮತ್ತೆ ವೈಬ್ರೇಟ್ ಆಯಿತು. ನಾಳೆ ರಾತ್ರಿ 12, ನೀನು ಸತ್ಯ ನೋಡ್ತೀಯಾ? ಅನು ಕಣ್ಣೀರಲ್ಲಿ ಕ್ಯಾಲೆಂಡರ್ ನೋಡಿದ್ಲು. ಇವತ್ತು ದಿನವೇ ನಾಳೆ. ರಾತ್ರಿ 11:59. ಅನು ಹಾಲ್ನಲ್ಲಿ ಒಬ್ಬಳೇ ಕೂತಿದ್ದಳು. ಗಡಿಯಾರದ ಟಿಕ್ ಟಿಕ್ ಧ್ವನಿ ಕೂಡ ಭಯಂಕರವಾಗಿ ಕೇಳುತ್ತಿತ್ತು. ಗಂಡ ಮಲಗಿದ್ದಾನೆ ಅನ್ನೋ ಭ್ರಮೆ. ಆದರೆ ಅವನ ಕೊಠಡಿಯ ಲೈಟ್ ಇನ್ನೂ ಆನ್. 12 AM. ಟ್ರಿಂಗ್. ಅದೇ ಅನ್ನೋನ್ ನಂಬರ್. ಈ ಸಲ ಅನು ಕಣ್ಣು ಮುಚ್ಚಿಕೊಂಡು ಕರೆ ತೆಗೆದುಕೊಂಡಳು. ರವಿ, ನೀನ್ಯಾರು? ಆ ಪಕ್ಕದಿಂದ ಧ್ವನಿ ಗಂಭೀರವಾಗಿ, ನಾನು ಸತ್ತಿಲ್ಲ ಅನು, ನನ್ನನ್ನು ಸತ್ತವನು ಅಂತ ತೋರಿಸಿದ್ದಾರೆ. ಅನು ಉಸಿರಾಡೋದು ಮರೆತಳು. ಹಾಗಾದ್ರೆ ನೀನೀಗೆಲ್ಲಿದ್ದೀಯ? ಸ್ವಲ್ಪ ಮೌನ. ನಂತರ ಆ ಧ್ವನಿ, ನೀನೀಗ ಕೂತಿರುವ ಮನೆಯ ಕೆಳಗಡೆ. ಅನು ಬೆಚ್ಚಿಬಿದ್ದು ಕಿಟಕಿ ಕಡೆ ನೋಡಿದಳು. ಕೆಳಗಡೆ ರಸ್ತೆ. ಒಂದು ಕಾರು ನಿಂತಿತ್ತು. ಅದೇ ಕಾರು, ಅವಳ ಗಂಡನ ಕಾರು. ಫೋನ್ನಲ್ಲಿ ರವಿ ಮುಂದುವರಿಸಿದ, ಆ ಆಕ್ಸಿಡೆಂಟ್ ದಿನ ಕಾರ್ ಸ್ಟೀರಿಂಗ್ ಹಿಂದೆ ಯಾರಿದ್ರೂ ನೀನು ನೋಡಿಲ್ಲ ಅನು. ಅನು ಕಣ್ಣು ತಿರುಗಿಸಿದಳು. ಆ ಕ್ಷಣ ಹಿಂದಿನಿಂದ ಚಪ್ಪಲಿ ಧ್ವನಿ. ಗಂಡ. ಅವನು ಶಾಂತವಾಗಿ ನಗುತ್ತಾ, ಯಾಕೆ ಕಿಟಕಿಯಿಂದ ನೋಡುತ್ತಿದ್ದೀಯಾ? ಅನು ಕಂಪಿಸುತ್ತಾ, ಏನೂ ಇಲ್ಲ. ಅವನು ನಿಧಾನವಾಗಿ ಕೇಳಿದ, ನಿನ್ನ ಹಳೆಯ ಪ್ರೀತಿ ಇನ್ನೂ ನೆನಪಾಗ್ತಾನಾ? ಅನು ಹೃದಯ ಒಡೆದಂತೆ ಆಯಿತು. ಫೋನ್ನಲ್ಲಿ ರವಿ ಕೊನೆಯ ಮಾತು, ಇವನು ನಿನ್ನನ್ನು ಸುಳ್ಳಿನಲ್ಲಿ ಬದುಕಿಸುತ್ತಿದ್ದಾನೆ, ನಾಳೆ ನಾನು ಸತ್ಯ ತೋರಿಸ್ತೀನಿ. ಕರೆ ಕಟ್.
ಅದೇ ಕ್ಷಣ ಗಂಡ ಅನು ಫೋನ್ ಕೈಯಿಂದ ಕಿತ್ತುಕೊಂಡ. ಸ್ಕ್ರೀನ್ ನೋಡಿದನು. ಅನ್ನೋನ್ ನಂಬರ್. ಅವನು ನಗುತ್ತಾ ಹೇಳಿದ, ಹಳೆಯವರು ಸತ್ತಿರಬೇಕು ಅನು, ಮರಳಿ ಕರೆ ಮಾಡಲ್ಲ. ಅನು ಅವನ ಮುಖ ನೋಡಿದಳು. ಆ ನಗುವಿನಲ್ಲಿ ಏನೋ ತಪ್ಪು ಇತ್ತು. ಅನು ಆ ರಾತ್ರಿ ನಿದ್ರೆ ಮಾಡ್ಲೇ ಇಲ್ಲ. ಗಂಡ ಮಲಗಿದ್ದಂತೆ ನಟನೆ ಮಾಡ್ತಿದ್ದ. ಆದ್ರೆ ಅವನ ಉಸಿರಾಟವೂ ಸುಳ್ಳು ಅನ್ನಿಸ್ತು. ಬೆಳಗ್ಗೆ 5:30 ಅನು ಹಳೆಯ ಡೈರಿ ತೆಗೆದಳು. ರವಿ ಸತ್ತ ದಿನದ ಪುಟ. ಒಂದು ಸಾಲು ಕಣ್ಣಿಗೆ ಬಿತ್ತು. ಕಾರ್ ನಂಬರ್ ನೆನಪಿಲ್ಲ, ಆದರೆ ಡ್ಯಾಶ್ಬೋರ್ಡ್ ಮೇಲೆ ಚಿರು ಗುರುತು ಇತ್ತು. ಅನು ಹೃದಯ ಜೋರಾಗಿ ಬಡಿದಾಡಿತು. ಅವಳು ಕೆಳಗಡೆ ಹೋಗಿ ಗಂಡನ ಕಾರಿಮೊಳಗೆ ಕುಳಿತಳು. ಡ್ಯಾಶ್ಬೋರ್ಡ್ ನೋಡಿದಳು. ಅಲ್ಲಿತ್ತು ಒಂದು ಹಳೆಯ ಸ್ಕ್ರ್ಯಾಚ್, ಚಿಕ್ಕದಾದ ರಕ್ತದ ಕಲೆ. ಅನು ಕೈ ಕಂಪಿಸುತ್ತಾ ಅದನ್ನು ತಾಕಿದಳು. ಅದೇ ಕ್ಷಣ ವೈಬ್ರೇಟ್. ನೀನು ಈಗ ನೋಡ್ತಿರೋದು ನನ್ನ ಕೊನೆಯ ಉಸಿರಿನ ಗುರುತು. ಅನು ಕಿರುಚಬೇಕೆನಿಸಿತು, ಆದರೆ ಬಾಯಿಂದ ಶಬ್ದ ಬರಲೇ ಇಲ್ಲ. ಅವಳು ಮೆಸೇಜ್ ಟೈಪ್ ಮಾಡಿದಳು. ನೀನು ನನಗೇನ್ ಬೇಕು? ತಕ್ಷಣ ಉತ್ತರ. ಸತ್ಯ ಹೊರಗೆ ಬರಬೇಕು. ನಾನು ಒಬ್ಬನೇ ಸಾಯಲಿಲ್ಲ ಅನು. ಅನು ತಲೆ ಸುತ್ತಿತು. ಒಬ್ಬನೇ ಅಲ್ಲ ಅಂದ್ರೆ? ಅದೇ ಕ್ಷಣ ಗಂಡನ ಧ್ವನಿ ಹಿಂದೆ. ನನ್ನ ಕಾರಲ್ಲಿ ಏನ್ ಹುಡುಕ್ತಿದ್ಯಾ ಅನು? ಅವನು ಬಾಗಿಲಲ್ಲಿ ನಿಂತಿದ್ದ. ಮುಖದಲ್ಲಿ ಕೋಪ, ಕಣ್ಣಲ್ಲಿ ಭಯ. ಅನು ಡೈರಿ ಮರೆಮಾಡಿಕೊಂಡು ನಗಲು ಪ್ರಯತ್ನಿಸಿದಳು. ಕಾರ್ ಕ್ಲೀನ್ ಮಾಡ್ತಿದ್ದೆ. ಅವನು ನಿಧಾನವಾಗಿ ಹತ್ತಿರ ಬಂದು ತೀರಾ ಶಾಂತವಾಗಿ ಹೇಳಿದ, ಕೆಲವೊಂದು ಗುರುತುಗಳನ್ನು ತೊಳೆಯಬಾರದು ಅನು, ಅವು ನಮ್ಮನ್ನೇ ಕೊಚ್ಚಿಕೊಳ್ತವೆ. ಅನು ಅವನ ಮಾತಿನ ಅರ್ಥ ಹಿಡಿದಳು. ಅದೇ ಕ್ಷಣ ಫೋನ್ನಲ್ಲಿ ಕೊನೆಯ ಮೆಸೇಜ್. ಇವನು ಒಬ್ಬನೇ ಅಲ್ಲ, ಆ ರಾತ್ರಿ ಇನ್ನೊಬ್ಬರೂ ಇದ್ದರು. ಮಳೆ ನಿಧಾನವಾಗಿ ಬೀಳ್ತಿತ್ತು. ಅನು ಕಾಲೇಜು ಫೋಟೋ ಆಲ್ಬಮ್ ತೆಗೆದಳು. ರವಿ, ಅವಳು ಮತ್ತು ಇನ್ನೊಬ್ಬ ಶ್ರೇಯಸ್. ರವಿ ಬೆಸ್ಟ್ ಫ್ರೆಂಡ್. ಇವನು ಈಗ ಅವಳ ಗಂಡನ ಬಿಸ್ನೆಸ್ ಪಾರ್ಟ್ನರ್. ಅನು ಕೈ ನಿಲ್ಲಿಸ್ತು. ಹೃದಯ ಹೊಡೆಯೋದು ಮರೆತಂತಾಯಿತು. ಅದೇ ಕ್ಷಣ ವೈಬ್ರೇಟ್. ನೀನು ನೆನಪಿಸಿಕೊಂಡೆ ಅನು. ಆ ರಾತ್ರಿ ಕಾರಲ್ಲಿ 3 ಇದ್ದರು. ಅನು ಕಣ್ಣು ಮುಚ್ಚಿಕೊಂಡಳು. ಆ ಆಕ್ಸಿಡೆಂಟ್ ದಿನ ಗಂಡ ಅಲೋನ್ ಅಂತ ಹೇಳಿದ್ದ. ಆದರೆ ಬಿಸ್ನೆಸ್ ಡೀಲ್ ನೆಪದಲ್ಲಿ ಶ್ರೇಯಸ್ ಕೂಡ ಇದ್ದ. ಅನು ಧೈರ್ಯ ಮಾಡಿ ಮೆಸೇಜ್ ಮಾಡಿತು. ನೀನು ಹೇಗೆ ಬದುಕಿದ್ದೀಯಾ? ಉತ್ತರ ತಕ್ಷಣ. ನಾನು ಬದುಕಿಲ್ಲ, ನನ್ನ ಸಾವು ಮುಂದೂಡಲಾಗಿದೆ ಅಷ್ಟೇ. ಅನು ಬೆಚ್ಚಿಬಿದ್ದಳು. ಅದೇ ಸಮಯಕ್ಕೆ ಗಂಡನ ಕರೆ. ಇವತ್ತು ಸಂಜೆ ಶ್ರೇಯಸ್ ಮನೆಗೆ ಹೋಗ್ಬೇಕು. ಅನು ಒಳಗಿಂದಲೇ ಕುಸಿದಳು. ಸಂಜೆ ಶ್ರೇಯಸ್ ಮನೆ. ಅವನು ನಗುತ್ತಾ ಸ್ವಾಗತ ಮಾಡಿದ. ಅದೇ ನಗು, ರವಿ ಸಾಯುವ ಮೊದಲು ಕಂಡ ನಗು. ಅನು ಟೇಬಲ್ ಮೇಲೆ ನೋಡಿದಳು. ಒಂದು ಹಳೆಯ ಫೋನ್. ಸ್ಕ್ರೀನ್ ಒಡೆದಿತ್ತು. ಅದೇ ಮಾದರಿ, ರವಿ ಬಳಸುತ್ತಿದ್ದ ಫೋನ್. ಅವಳು ಅದನ್ನು ತಗೊಳ್ಳುವಷ್ಟರಲ್ಲಿ ಶ್ರೇಯಸ್ ನಿಧಾನವಾಗಿ ಹೇಳಿದ, ಕೆಲವು ಫೋನುಗಳು ಸಿಗ್ನಲ್ ಇಲ್ಲದರೂ ಮಾತನಾಡುತ್ತವೆ ಅನು. ಅನು ಕೈ ನಡುಗಿತು. ಅದೇ ಕ್ಷಣ ಅವಳ ಫೋನಿನಲ್ಲಿ ಮೆಸೇಜ್. ಇವನೇ 3ನೇ ವ್ಯಕ್ತಿ. ಇನ್ನೂ ಸತ್ಯ ಮುಗಿದಿಲ್ಲ. ಅನು ಮುಖದ ಬಣ್ಣ ಬದಲಾಯಿತು. ಶ್ರೇಯಸ್ ಕೈಯಲ್ಲಿದ್ದ ಆ ಹಳೆಯ ಫೋನ್. ಚಾರ್ಜ್ ಇಲ್ಲ, ಸಿಮ್ ಕೂಡ ಇಲ್ಲ. ಅನು ಅದನ್ನು ನೋಡುತ್ತಾ ಕೇಳಿದಳು, ಇದು ಕೆಲಸ ಮಾಡ್ತದಾ? ಶ್ರೇಯಸ್ ನಿಧಾನವಾಗಿ ನಕ್ಕನು. ಕೆಲವು ಫೋನ್ಗಳಿಗೆ ಚಾರ್ಜ್ ಬೇಕಾಗಲ್ಲ. ಅವಳ ಬೆನ್ನು ತಣ್ಣಗಾಯಿತು. ಅದೇ ಕ್ಷಣ ಅನು ಫೋನ್ನಲ್ಲಿ ಕರೆ. ರಿಂಗ್. ಅದೇ ಅನ್ನೋನ್ ನಂಬರ್. ಅನು ಗಾಬರಿಗೊಂಡಳು. ಕರೆ ತೆಗೆದುಕೊಂಡಳು. ಅನು, ಈ ಫೋನ್ ನನ್ನದೇ. ಅದೇ ಧ್ವನಿ. ರವಿ. ಅನು ಕಣ್ಣು ತುಂಬಿ ಬಂದವು. ನೀನು ಎಲ್ಲಿದ್ದೀಯಾ? ಮೌನ. ನಂತರ, ನಾನು
ಈ ಮನೆಯಲ್ಲಿದ್ದೇನೆ. ಅನು ಸುತ್ತ ನೋಡಿದಳು. ಗಂಡ ಮತ್ತು ಶ್ರೇಯಸ್ ಇಬ್ಬರೂ ಒಬ್ಬರ ಮುಖ ನೋಡಿಕೊಂಡರು. ಅದೇ ಸಮಯಕ್ಕೆ ಹಳೆಯ ಫೋನ್ ಸ್ವತಃ ವೈಬ್ರೇಟ್ ಆಯಿತು. ಸ್ಕ್ರೀನ್ ಆನ್ ಆಯಿತು. ಇನ್ಕಮಿಂಗ್ ಕಾಲ್. ರವಿ. ಶ್ರೇಯಸ್ ಮುಖ ಬಿಳಿಯಾತ್ತು. ಗಂಡ ಹಿಂದುಗಿದ. ಅನು ಫೋನ್ ಸ್ಪೀಕರ್ ಹಾಕಿದಳು. ರವಿ ಹೇಳಿದ, ನನ್ನನ್ನು ಕೊಂದ ಮೇಲೆ ನೀವು ಸಾಕ್ಷಿನಾಶ ಮಾಡಿದ್ದೀರಾ, ಆದರೆ ಸತ್ಯವನ್ನಲ್ಲ. ಅನು ಕಣ್ಣೀರಲಿ ಕೇಳಿದಳು, ನಿನಗೆ ಏನು ಬೇಕು? ಅದೇ ಧ್ವನಿ ಶಾಂತವಾಗಿ, ನೀನು ಸತ್ಯವನ್ನು ಕೇಳಬೇಕು, ಇಬ್ಬರನ್ನು. ಗಂಡ ಕೋಪದಿಂದ ಕೂಗಿದ, ಇದು ನಾಟಕ ಸಾಕು. ಅವನು ಫೋನ್ ನೆಲಕ್ಕೆ ಎಸೆದ. ಅದೇ ಕ್ಷಣ ಮನೆಯ ಎಲ್ಲಾ ಲೈಟ್ ಆಫ್. ಅಂಧಕಾರ. ಹಳೆಯ ಫೋನ್ನಿಂದ ಒಂದೇ ಧ್ವನಿ, ಇನ್ನೂ ಸಮಯ ಮುಗಿದಿಲ್ಲ. ಲೈಟ್ ಬಂದಾಗ ಆ ಫೋನ್ ಮೇಜಿನ ಮೇಲೆ ಇಂಟ್ಯಾಕ್ಟ್ ಆಗಿತ್ತು. ಅನು ಅರಿತುಕೊಂಡಳು, ಇದು ಭ್ರಮೆಯಲ್ಲ, ಇದು ಎಚ್ಚರಿಕೆ. ಮನೆ ಮತ್ತೆ ಮೌನ. ಗಂಡನ ಕೈ ಬೆವರ್ತಿತ್ತು. ಶ್ರೇಯಸ್ ಕಣ್ಣಲ್ಲಿ ಭಯ. ಅನು ನಿಧಾನವಾಗಿ ಕುರ್ಚಿಯಲ್ಲಿ ಕೂತಳು. ಧ್ವನಿ ಗಟ್ಟಿಯಾಗಿ, ಇಬ್ರೂ ಕೂತ್ಕೊಳ್ಳಿ. ಗಂಡ ಅಚ್ಚರಿಯಿಂದ ನೋಡಿದ. ಅವಳು ಮೊದಲ ಬಾರಿ ಹೆದರದೆ ಮಾತಾಡ್ತಿದ್ದಳು. ಅನು ಹಳೆಯ ಫೋನ್ ಮೇಜಿನ ಮೇಲೆ ಇಟ್ಟಳು. ಈ ಫೋನ್ ಕೆಲ್ಸ ಮಾಡಲ್ಲ ಅಂದ್ರು, ಆದರೆ ಇದರಲ್ಲಿ ಸತ್ಯ ಇದೆ. ಶ್ರೇಯಸ್ ನುಂಗಿಕೊಂಡು ಹೇಳಿದ, ಅದು ಆಕ್ಸಿಡೆಂಟನು, ನಾವು ಏನು ಮಾಡಿಲ್ಲ. ಅದೇ ಕ್ಷಣ ಫೋನ್ ಸ್ವತಃ ಆನ್ ಆಯಿತು. ಸುಳ್ಳು. ರವಿ ಧ್ವನಿ. ಗಂಡ ಕೋಪದಿಂದ ಕೂಗಿದ, ನೀನು ಸತ್ತಿದ್ದೀಯ, ನಿನ್ನ ಧ್ವನಿ ಇಲ್ಲಿರೋಕೆ ಸಾಧ್ಯವೇ ಇಲ್ಲ. ಫೋನಿನಲ್ಲಿ ರವಿ ಶಾಂತವಾಗಿ, ನೀನು ಸ್ಟೀರಿಂಗ್ ಹಿಡಿದಿದ್ದೆ. ಶ್ರೇಯಸ್ ನಗ್ತಿದ್ದ, ನಾನು ಬ್ಲೀಡ್ ಆಗ್ತಿದ್ದೆ. ಅನು ಕಣ್ಣು ಮುಚ್ಚಿಕೊಂಡಳು. ಅವಳ ಅನುಮಾನ ಸತ್ಯವಾಗ್ತಿತ್ತು. ಶ್ರೇಯಸ್ ನೆಲಕ್ಕೆ ಕುಸಿದ. ನಾವು ಹೆದರಿದ್ವಿ, ಜನ ನೋಡಿದ್ರೆ ಕರಿಯರ್ ಹಾಳಾಗ್ತಿತ್ತು. ಗಂಡ ಕೂಗಿದ, ನಿನ್ನ ಕಾರಣದಿಂದಲೇ ಎಲ್ಲ ಆಗಿದ್ದು. ಅನು ಎದ್ದು ನಿಂತಳು. ಅಂದ್ರೆ ನನ್ನ ಪ್ರೀತಿಯ ಸಾವು ನಿಮ್ಮ ಫ್ಯೂಚರ್ ಉಳಿಸೋಕೆ. ಮೌನ. ಫೋನ್ ಮತ್ತೆ ಮಾತಾಡ್ತು. ನಾನು ಸಾಯುವ ಮೊದಲು ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ. ಅನು ಗಾಬರಿಗೊಂಡಳು. ಎಲ್ಲಿ? ಉತ್ತರ, ನನ್ನ ಫೋನ್ನಲ್ಲಿ, ನೀವು ಮುಚ್ಚಿಟ್ಟಿರೋ ಜಾಗದಲ್ಲಿ. ಗಂಡ ಮತ್ತು ಶ್ರೇಯಸ್ ಮುಖಾಮುಖಿ ನೋಡಿಕೊಂಡರು. ಅನು ಅರಿತುಕೊಂಡಳು, ಅವರು ಭಯಪಡುವುದು ಆ ವಿಡಿಯೋಗೆ. ಅನು ಗಂಡನ ಮುಖ ನೇರವಾಗಿ ನೋಡಿದಳು. ಆ ವಿಡಿಯೋ ಎಲ್ಲಿದೆ? ಗಂಡ ಏನೂ ಮಾತಾಡಲಿಲ್ಲ. ಅವನು ಶಾಂತವಾಗಿ ಬೆಡ್ರೂಮ್ ಕಡೆ ನಡೆಯಲು ಶುರು ಮಾಡಿದ. ಅನು ಹಿಂಬಾಲಿಸಿದಳು. ಅವನು ಅಲಮಾರಿನ ಕೆಳಗಿನ ರಹಸ್ಯ ಡ್ರಾಯರ್ ತೆರೆದ. ಒಳಗೆ ಒಂದು ಹಳೆಯ ಫೋನ್, ಅದೇ ರವಿ ಫೋನ್. ಅನು ಕೈ ನಡುಗುತ್ತಾ ತಗೊಳ್ಳಿದಳು. ಚಾರ್ಜ್ 0%, ಸ್ಕ್ರೀನ್ ಕ್ರ್ಯಾಕ್. ಇದು ಕೆಲಸ ಮಾಡಲ್ಲ, ಗಂಡ ಹೇಳಿದ. ಅದೇ ಕ್ಷಣ ಹಳೆಯ ಫೋನ್ ಸ್ವತಃ ಆನ್ ಆಯಿತು. ವಿಡಿಯೋ ಫೈಲ್ 11:47 PM. ರವಿ ಕ್ಯಾಮರಾವನ್ನು ನೋಡ್ತಿದ್ದ. ಮುಖದಲ್ಲಿ ರಕ್ತ, ಧ್ವನಿ ದುರ್ಬಲ. ಅನು, ನೀನು ಇದನ್ನು ನೋಡ್ತಿದ್ದೀಯಾ ಅಂದ್ರೆ ನಾನು ಬದುಕಿಲ್ಲ. ಹಿಂದೆ ಗಂಡನ ಧ್ವನಿ, ಫೋನ್ ಆಫ್ ಮಾಡು. ಶ್ರೇಯಸ್ ನಗು, ಯಾರೂ ನೋಡಲ್ಲ. ವಿಡಿಯೋದಲ್ಲಿ ಕಾರ್ ಹೆಡ್ಲೈಟ್, ಮಳೆ, ಭಯ. ಅನು ಕಣ್ಣೀರಲ್ಲಿ ಕೂತಳು. ವಿಡಿಯೋ ಕೊನೆ ಮಾತು, ನನ್ನನ್ನು ಕೊಂದವರು ನಿನ್ನ ಪಕ್ಕದಲ್ಲೇ ನಿಂತಿದ್ದಾರೆ. ವಿಡಿಯೋ ಕಟ್. ಮನೆ ಮತ್ತೆ ಮೌನ. ಅನು ಗಟ್ಟಿಯಾಗಿ ಉಸಿರಾಡಿದಳು. ಇದು ಸಾಕ್ಷಿ. ಇದೀಗ ಓಡಲು ಜಾಗ ಇಲ್ಲ. ಅದೇ ಕ್ಷಣ ಫೋನ್ನಲ್ಲಿ ಕೊನೆಯ ಮೆಸೇಜ್, ಇನ್ನೂ 2 ಹಂತಗಳು ಉಳಿದಿವೆ. ಅನು ಕೇಳಿದಳು, ಏನು? ಉತ್ತರ, ನ್ಯಾಯ ಮತ್ತು ಮುಕ್ತಿ. ಗಂಡ ನಿಧಾನವಾಗಿ ಬಾಗಿಲು ಲಾಕ್ ಮಾಡಿದ. ಶ್ರೇಯಸ್ ಕಿಟಕಿ ಕಡೆ ನೋಡಿದ. ಅನು ಅರಿತುಕೊಂಡಳು, ಇದು ಕನ್ಫೆಷನ್ ಅಲ್ಲ, ಇದು ಪಾಶ. ಬಾಗಿಲು ಲಾಕ್. ಕಿಟಕಿ ಮುಚ್ಚಿದೆ. ಮನೆ ಒಂದು ಪಂಜರವಾಗಿ ಬದಲಾಯಿತು. ಗಂಡ ಗಂಭೀರವಾಗಿ ಹೇಳಿದ, ಈ ವಿಡಿಯೋ ಹೊರಗೆ ಹೋದ್ರೆ ಎಲ್ಲ ಮುಗಿದೇ ಹೋಗುತ್ತೆ. ಶ್ರೇಯಸ್ ತಲೆ ತಗ್ಗಿಸಿದ. ನಾವಿದನ್ನ ಇಲ್ಲಿಯೇ ಅಂತ್ಯ ಮಾಡೋಣ. ಅನು ಫೋನ್ ಕೈಯಲ್ಲಿ ಹಿಡಿದುಕೊಂಡಳು.
ಮುಖದಲ್ಲಿ ಭಯ ಇಲ್ಲ, ಕಣ್ಣಲ್ಲಿ ದೃಢತೆ. ನೀವು ತಡ ಮಾಡ್ತಿದ್ದೀರಾ, ಅನು ಶಾಂತವಾಗಿ ಹೇಳಿದಳು. ಗಂಡ ಅಚ್ಚರಿಯಿಂದ, ಏನು ಅಂದ್ರೆ? ಅನು ಫೋನ್ ಸ್ಕ್ರೀನ್ ತೋರಿಸಿದಳು. ಅಪ್ಲೋಡಿಂಗ್ 87%. ಇದು ಲೈವ್ ಬ್ಯಾಕಪ್. ಕ್ಲೌಡ್ನಲ್ಲಿ ಅಪ್ಲೋಡ್ ಆಗ್ತಿದೆ. ಶ್ರೇಯಸ್ ಕುಸಿದ. ಗಂಡ ಕೋಪದಿಂದ ಫೋನ್ ಹಿಡಿಯಲು ಬಂದ. ಅದೇ ಕ್ಷಣ ಪೊಲೀಸ್ ಸೈರನ್ ಧ್ವನಿ. ಗಂಡ ನಿಂತು ಹೋದ. ಇದು ಹೇಗೆ? ಅನು ಹೇಳಿದಳು. ರವಿ ನಿನ್ನಿಗಿಂತ ಮುಂದೆ ಯೋಚಿಸಿದ್ದ. ಫೋನ್ನಲ್ಲಿ ಕೊನೆಯ ಕರೆ. ಅನು, ಇದು ಅಂತ್ಯವಲ್ಲ, ಇದು ನ್ಯಾಯದ ಆರಂಭ. ಪೊಲೀಸ್ ಬಾಗಿಲು ಒಡೆದರು. ಗಂಡ ಮತ್ತು ಶ್ರೇಯಸ್ ಕೈಕಟ್ಟು. ಅನು ನೆಲದಲ್ಲಿ ಕೂತಳು. ಕಣ್ಣೀರು, ಉಸಿರು. ಅದೇ ಕ್ಷಣ ಅನು ಫೋನ್ನಲ್ಲಿ ಮೆಸೇಜ್. ಒಂದು ಕೊನೆಯ ಭಾಗ ಉಳಿದಿದೆ. ಅನು ಮೌನವಾಗಿ ಕೇಳಿದಳು. ಇನ್ನೇನು? ಉತ್ತರ: ಮುಕ್ತಿ. ಕಿಟಕಿಯಿಂದ ತಣ್ಣನೆಯ ಗಾಳಿ ಒಳಗೆ ಬಂತು. ಅನು ಅರಿತುಕೊಂಡಳು. ಇನ್ನೂ ಎಲ್ಲವೂ ಮುಗಿದಿಲ್ಲ. ಬೆಳಗ್ಗೆ 4:45. ಮಳೆ ನಿಂತಿತ್ತು. ಆಕಾಶ ಸ್ವಲ್ಪ ಬೆಳಗತೊಡಗಿತ್ತು. ಅನು ಒಬ್ಬಳೇ ಕಿಟಕಿಯ ಬಳಿ ನಿಂತಿದ್ದಳು. ಮನೆ ಖಾಲಿ, ಆದರೆ ಮೌನ ತುಂಬಾ ಭಾರವಾಗಿತ್ತು. ಪೊಲೀಸ್ ಎಲ್ಲವನ್ನೂ ತೆಗೆದುಕೊಂಡಿದ್ದರು, ಫೋನ್ ಕೂಡ. ಆದರೆ ಅನು ಫೋನ್ನಲ್ಲಿ ಒಂದು ನೋಟಿಫಿಕೇಶನ್ ಬಂತು. ಅನ್ನೋನ್ ನಂಬರ್. ಅನು ನಡುಗುತ್ತಾ ಕರೆ ತೆಗೆದುಕೊಂಡಳು. ಅನು. ಅದೇ ಧ್ವನಿ. ಈ ಸಲ ದುಃಖ ಇಲ್ಲ, ಭಯ ಇಲ್ಲ. ಇದು ಕೊನೆಯ ಕರೆ, ರವಿ ಹೇಳಿದ. ಅನು ಕಣ್ಣೀರಲ್ಲಿ ನಗಿದಳು. ನೀನು ನಿಜವಾಗಿಯೂ ಆತ್ಮವೇ? ಸ್ವಲ್ಪ ಮೌನ. ನಂತರ, ನ್ಯಾಯ ಸಿಕ್ಕ ಮೇಲೆ ಧ್ವನಿಗೂ ತೂಕ ಕಡಿಮೆಯಾಗುತ್ತೆ. ಅನು ನಿಧಾನವಾಗಿ ಕೇಳಿದಳು. ನೀನು ನನ್ನನ್ನು ಇನ್ನೂ ಪ್ರೀತಿಸ್ತೀಯ? ಆ ಧ್ವನಿ ನಗುಮಿಶ್ರಿತವಾಗಿ, ಪ್ರೀತಿ ಸಾಯೋದಿಲ್ಲ ಅನು, ದೇಹ ಮಾತ್ರ ಸಾಯುತ್ತೆ. ಅನು ಕಣ್ಣೀರು ಒರೆಸಿಕೊಂಡಳು. ಇನ್ನೆಂದೂ ಕರೆ ಬರಲ್ಲವೇ? ಇಲ್ಲ, ಇನ್ನು ನೀನು ಬದುಕಬೇಕು. ಹಠಾತ್ ಫೋನ್ ಸೈಲೆಂಟ್ ಆಯಿತು. ಸ್ಕ್ರೀನ್ನಲ್ಲಿ ಒಂದೇ ಸಾಲು: ಲಾಸ್ಟ್ ಕಾಲ್ 4:47 AM. ಅನು ಹೊರಗೆ ನಡೆದು ಬಂದಳು. ಸೂರ್ಯ ಉದಯಿಸುತ್ತಿದ್ದ. ಆಕಾಶದಲ್ಲಿ ಒಂದು ಬೆಳಕಿನ ರೇಖೆ ಮಾಯವಾದಂತೆ ಎನಿಸಿತು. ಅನು ಒಳಗೊಳಗೆ ಹೇಳಿಕೊಂಡಳು, ಗುಡ್ ಬೈ ರವಿ. ಆ ದಿನದಿಂದ ಅನು ಫೋನ್ಗೆ ಭಯಪಡಲಿಲ್ಲ, ಮೌನಕ್ಕೂ ಅಲ್ಲ. ಯಾಕಂದ್ರೆ ಸತ್ಯ ಹೇಳಿದ ಧ್ವನಿಗಳು ಮೌನದಲ್ಲೇ ವಿಶ್ರಾಂತಿ ಪಡೆಯುತ್ತವೆ.